ನಮ್ಮ ಮನೆಯ ಮೇಲಿನ ಕೋಣೆಯಲ್ಲಿ ಒಬ್ಬ ಹುಡುಗ ಬಾಡಿಗೆ ಇದ್ದ. ಆದರೆ ಒಂದು ದಿನ ನನ್ನ ಜೊತೆ ಆ ಕೆಲಸ ಮಾಡಿದ. ನಮಸ್ಕಾರ ಎಲ್ಲ ನನ್ನ ಮುದ್ದು ಮುದ್ದು ಗೆಳೆಯ ಗೆಳತಿಯರಿಗೆ. ನನ್ನ ಹೆಸರು ಭಾನುಮತಿ, ವಯಸ್ಸು 32, ನನ್ನ ಊರು ಹಾಸನ. ಹೇಗಿದ್ದೀರಿ ಗೆಳೆಯರೆ? ನಾನು ಕೂಡ ನನ್ನ ಕತೆ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೇಳುತ್ತಿರೋ ಕತೆ ಒಂದು ಇಂಟ್ರೆಸ್ಟಿಂಗ ಅಂತ ಹೇಳಬಹುದು ಗೆಳೆಯರೆ. ನಮ್ದು ಮದುವೆ ಆದ ಕೆಲವೇ ದಿನಗಳಲ್ಲಿ ನಾವು ಸಿಟಿಯೊಂದರಲ್ಲಿ ಸೆಟ್ಲ್ ಆಗಿದ್ದೇವ. ಯಾಕಂದರೆ ನನ್ನ ಗಂಡ ಅದೇ ಸಿಟಿಯಲ್ಲೇ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಹಾಗೆ ಸುಮಾರು ದಿನಗಳ ನಂತರ ನಮ್ಮದೇ ಆದ ಒಂದು ಸ್ವಂತ 4 ಅಂತಸ್ತಿನ ಮನೆ ಕೂಡ ಕಟ್ಟಿಸಿದ್ದೇವೆ ಗೆಳೆಯರೆ. ನಾವು ಮಾತ್ರ 3ನೇ ಅಂತಸ್ತಿನಲ್ಲಿ ವಾಸವಾಗಿದ್ದವು. ಕೆಳಗಿನ 2 ಅಂತಸ್ತಿನಲ್ಲಿ ಫ್ಯಾಮಿಲಿ ಕಪ್ಪಲ್ಸ್ ಬಾಡಿಗೆ ಇದ್ರು. ಇನ್ನು ಮೇಲಿನ ಅಂತಸ್ತಿನಲ್ಲಿ ಒಬ್ಬ ಬ್ಯಾಚುಲೇರ ಹುಡುಗ ಇದ್ದ. ನೋಡೋಕೆ ಒಳ್ಳೆಯವನ ತರಾನೇ ಕಾಣಿಸುತ್ತಿದ್ದ ಆ ಹುಡುಗ ನನ್ನ ಗಂಡ ಆಫೀಸಿಗೆ ಹೋದಾಗೆಲ್ಲ ನನ್ನ ಜೊತೆ ಮಾತಾಡುತ್ತಾ ನನ್ನ ಬೆಡ್ರೂಮಿನಲ್ಲಿ ಬಂದು ಕೂತುಕೊತಿದ್ದ ಗೆಳೆಯರೆ. ನನ್ನ ಗಂಡ ಕೂಡ ಒಳ್ಳೆ ಹುಡುಗ ಅಂತ ಅವನನ್ನು ನಂಬಿದ್ದ. ಯಾಕಂದ್ರೆ ಯಾವತ್ತೂ ಅವನು ಆ ತರ ಅನಿಸಿರಲಿಲ್ಲ. ಅದಕ್ಕೆ ನಾವು ಅವನನ್ನು ನಂಬಿ ಇರೋಕೆ ರೂಮ್ ಕೊಟ್ಟಿದ್ವಿ. ಒಂದು ದಿನ ನನ್ನ ಗಂಡ ಊರಿಗೆ ಹೋಗಿದ್ದರು. ನಾನು ಮನೇಲಿ ಒಬ್ಬಳೇ ಇದ್ದೆ. ಹಾಗಾಗಿ ನನಗೂ ಟೈಮ್ ಪಾಸ್ ಆಗುತ್ತಿರ್ಲಿಲ್ಲ. ಆವಾಗ ಆ ಹುಡುಗನಿಗೆ ಫೋನ್ ಮಾಡಿ ಬರೋಕೆ ಹೇಳಿದೆ. ನಾ ಕರೆದ ತಕ್ಷಣ ಕೆಳಗಿಳಿದು ಬಂದ. ಟೀ ಶರ್ಟ್ ಶಾರ್ಟ್ ಮೇಲಿದ್ದ. ಅವತ್ತ್ಯಾಕೋ ತುಂಬಾ ಹಾಟ್ ಆಗಿ ಕಾಣಿಸುತ್ತಿದ್ದ ಗೆಳೆಯರೆ. ನನ್ಗೆ ಯಾಕೋ ಸ್ವಲ್ಪ ತಲೆ ನೋಯ್ತಾ ಇದೆ, ಸ್ವಲ್ಪ ಶುಂಠಿ ಹಾಕಿ ಚಾ ಮಾಡಿ ಕೊಡ್ತೀಯಾ ಅಂತ ಕೇಳಿದೆ. ಆಗ ಅವನು ಸುರ್ರೀರಿ, ನಂಗೆ ಚಾ ಮಾಡೋದಿಕ್ಕೆ ಬರೋದಿಲ್ಲ ಅಂತ ಹೇಳ್ದ. ಅದಕ್ಕೆ ನಾನು ನಿನಗೆ ಹೇಳಿ ಕೊಡ್ತೀನಿ, ಹಾಗೆ ಮಾಡ್ತೀಯಾ ಅಂತ ಅಂದೆ. ಅದು ಅವನಿಗೆ ಯಾವ ತರ ಅರ್ಥ ಆಯ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ನೀವ ಹೇಳಿ ಕೊಟ್ಟರೆ ತುಂಬಾ ಸಲೀಸಾಗಿ ಮಾಡ್ತೀನಿ ಅಂದ. ಸರಿ ಆಯ್ತು ಮಾಡು ಹೋಗು ಅಂತ ಹೇಳಿ ಕಳಿಸಿದೆ. ಮತ್ತೆ ವಾಪಸ್ ಬಂದು ಹಾಲು ಎಲ್ಲಿ ಇಟ್ಟಿದ್ದೀರಾ ಅಂತ ಕೇಳಿದ. ಅದಕ್ಕೆ ನಾನು ಅಲ್ಲೇ ಎಲ್ಲಾದರೂ ಗ್ಲಾಸಿನಲ್ಲಿ ಇರಬಹುದು ಅಂತ ಹೇಳಿದಾಗ ಅವನು ನೋಡಿ ಮೇಡನ್, ಈ ಹಾಲು ಕೆಟ್ಟಿದ್ದಾವೆ, ಬೇರೆ ಹಾಲು ಇದ್ದರೆ ಕೊಡಿ ಅಂದ. ಬೇರೆ ಹಾಲು ಇಲ್ಲ ಅಂದೆ. ಮೇಡನ್, ನನ್ನ ಹತ್ರ ಒಂದು ಹಾಲಿನ ಐಡಿಯಾ ಇದೆ, ನೀವು ಒಪ್ಪಿಗೆ ಕೊಟ್ಟರೆ ಹಾಲು ಹಿಂಡಕ್ಕೋತೀನಿ ಅಂತ ಹೇಳಿದ. ಅವನು ಕೇಳುತ್ತಿರುವ ಹಾಲು ನನಗೆ ಅರ್ಥ ಆಯ್ತು ಗೆಳೆಯರೆ. ಹೆಂಗೋ ಮನೆಯಲ್ಲಿ ನಾವಿಬ್ಬರೇ ಅದೀವಿ, ಸ್ವಲ್ಪ ಹೊಸದೇನರೆ ಆಗಲಿ ಅಂತ ಸುಮ್ಮನಾದೆ. ಅವನು ಮೇಡನ್, ನನಗೆ ಹಾಲು ಕುಡಿಬೇಕು ಅನಸ್ತಿದೆ ಅಂತ ಕೇಳಿದ. ಅದಕ್ಕೆ ಆಯ್ತು ಬಾ, ನನ್ನ ಹತ್ರ ನಂದಿನಿಶ ಹಾಲಿನ 2 ಪ್ಯಾಕೆಟ್ ಇದಾವು, ನಿನಗೆ ಎಷ್ಟು ಬೇಕು ಅಷ್ಟು ಕುಡಿ ಅಂತ ನನ್ನ ಫ್ರಿಡ್ಜ್ ಓಪನ್ ಮಾಡಿ 2 ಹಾಲಿನ ಪ್ಯಾಕೆಟ್ ತೋರಿಸಿದೆ. ಆಗ ಅವನು ಹಸಿದ ಹುಲಿಯಂತೆ 2 ಕೈಯಿಂದ ಹಾಲಿನ ಪ್ಯಾಕೆಟ್ ಹಿಡಿದು ಹಿಸುಕುತ್ತಾ ಹಾಲು ಕುಡಿಯುವುದರ ಜೊತೆಗೆ ನನ್ನ ಗಂಡ ಊಟ ಮಾಡುವ ತಟ್ಟೆಯಲ್ಲಿ 2 ಗಂಟೆವರೆಗೆ ಹೊಟ್ಟೆ ತುಂಬಾ ಊಟ ಮಾಡಿ ಹೋದ ಗೆಳೆಯರೆ. ನನ್ನ ಈ ಕತೆ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಧನ್ಯವಾದಗಳು.